ವೆಬ್ಸೋ ಆಪ್ಸ್ ನಿರ್ವಹಣಾ ಪೋರ್ಟಲ್ ಟ್ಯುಟೋರಿಯಲ್. ಈ ವಿಡಿಯೋಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮ್ಮ ಕ್ಯಾಟಲಾಗ್ಗಳನ್ನು ಪರಿಣಾಮಕಾರಿಯಾಗಿ ರಚಿಸುವುದು ಮತ್ತು ನಿರ್ವಹಿಸುವುದನ್ನು ನಾವು ಮಾರ್ಗದರ್ಶನ ಮಾಡುತ್ತೇವೆ. ಮೊದಲು ಡ್ಯಾಶ್ಬೋರ್ಡ್ನಲ್ಲಿ ನೀಡಲಾದ ಬಳಕೆದಾರ ಹೆಸರು ಮತ್ತು ಪಾಸ್ವರ್ಡ್ ಬಳಸಿ ನಿರ್ವಹಣಾ ಪೋರ್ಟಲ್ಗೆ ಲಾಗಿನ್ ಮಾಡಿ. ಬಳಕೆದಾರ ಹೆಸರು ಮತ್ತು ಪಾಸ್ವರ್ಡ್ ನಮೂದಿಸಿದ ನಂತರ ಲಾಗಿನ್ ಬಟನ್ ಕ್ಲಿಕ್ ಮಾಡಿ. ಲಾಗಿನ್ ಆದ ಮೇಲೆ ನೀವು ಡ್ಯಾಶ್ಬೋರ್ಡ್ಗೆ ಹೋಗುತ್ತೀರಿ. ಮೇಲ್ಭಾಗದಲ್ಲಿ ಅಡ್ಮಿನ್ ಪ್ರೊಫೈಲ್ ಐಕಾನ್ ಕಾಣುತ್ತದೆ. ಅದನ್ನು ಕ್ಲಿಕ್ ಮಾಡುವ ಮೂಲಕ ನೀವು ಲಾಗ್ಔಟ್ ಆಗಿ ಲಾಗಿನ್ ಪುಟಕ್ಕೆ ಹಿಂತಿರುಗಬಹುದು. ಅದರ ಕೆಳಗೆ ನಿಮ್ಮ ಕ್ಯಾಟಲಾಗ್ಗಳ ಒಟ್ಟು ಸಂಖ್ಯೆಯನ್ನು ನೋಡಬಹುದು. ನಮ್ಮ ಉದಾಹರಣೆಯಲ್ಲಿ ಅದು 4 ಆಗಿದೆ. ಇದೀಗ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡೋಣ. ಇಲ್ಲಿ ಹೊಸ ಕ್ಯಾಟಲಾಗ್ ಸೇರಿಸಲು ಪ್ಲಸ್ ಬಟನ್ ಇದೆ. ಈ ಬಟನ್ ಕ್ಲಿಕ್ ಮಾಡಿದರೆ ಹೊಸ ಡೈಲಾಗ್ ಬಾಕ್ಸ್ ತೆರೆದುಕೊಳ್ಳುತ್ತದೆ. ಈ ಡೈಲಾಗ್ನಲ್ಲಿ ನೀವು 2 ಆಯ್ಕೆಗಳು ನೋಡುತ್ತೀರಿ. ಮೊದಲು ಕ್ಯಾಟಲಾಗ್ ಹೆಸರು ನಮೂದಿಸಿ ಮತ್ತು ಎರಡನೆಯದು ಕವರ್ ಇಮೇಜ್ ಅಪ್ಲೋಡ್ ಮಾಡುವುದು. ಈ ಕವರ್ ಇಮೇಜ್ ಕ್ಯಾಟಲಾಗ್ ಹಿನ್ನೆಲೆಯಾಗಿ ಬಳಸಲಾಗುತ್ತದೆ. ಹಾಗಾಗಿ ಕ್ಯಾಟಲಾಗ್ ಹೆಸರು ಮತ್ತು ಕವರ್ ಇಮೇಜ್ ನಮೂದಿಸಿ. ವಿವರಗಳನ್ನು ನಮೂದಿಸಿದ ನಂತರ ಕ್ಯಾಟಲಾಗ್ ರಚಿಸಲು ಕ್ರಿಯೇಟ್ ಕ್ಯಾಟಲಾಗ್ ಬಟನ್ ಕ್ಲಿಕ್ ಮಾಡಿ. ಡ್ಯಾಶ್ಬೋರ್ಡ್ನಲ್ಲಿ ಮಾಡಿದ ಎಲ್ಲ ಬದಲಾವಣೆಗಳನ್ನು ವ್ಯೂ ಹೋಮ್ ಪೇಜ್ ಬಟನ್ ಕ್ಲಿಕ್ ಮಾಡಿ ನೋಡಬಹುದು. ಮುಂದೆ ಕ್ಯಾಟಲಾಗ್ ಅನ್ನು ನಿರ್ವಹಿಸುವುದನ್ನು ನೋಡೋಣ. ಕ್ಯಾಟಲಾಗ್ ವಿಭಾಗದ ಕೆಳಗೆ ಎಲ್ಲಾ ಇತ್ತೀಚಿನ ಕ್ಯಾಟಲಾಗ್ಗಳು ಕಾಣುತ್ತವೆ. ಯಾವುದೇ ಕ್ಯಾಟಲಾಗ್ ಕ್ಲಿಕ್ ಮಾಡಿದರೆ ಅದನ್ನು ನಿರ್ವಹಿಸಲು ಹೊಸ ಪುಟ ತೆರೆಯುತ್ತದೆ. ಮೇಲ್ಭಾಗದಿಂದ ಪ್ರಾರಂಭಿಸೋಣ. ಇಲ್ಲಿ ಬ್ಯಾಕ್ ಬಟನ್ ಕಾಣುತ್ತೆ. ಅದರ ಕೆಳಗೆ ಕ್ಯಾಟಲಾಗ್ ಹೆಸರು ಕಾಣುತ್ತದೆ. ಅದರ ಕೆಳಗೆ ಕ್ಯಾಟಲಾಗ್ನಲ್ಲಿ ಎಷ್ಟು ಪುಟಗಳಿವೆ ಎಂದು ನೋಡಬಹುದು. ಇದಕ್ಕೆ ಕೆಳಗೆ ಕೆಲವು ಬಟನ್ಗಳು ಇವೆ. ಮೊದಲನೆಯದು ಡಿಲೀಟ್ ಕ್ಯಾಟಲಾಗ್ ಬಟನ್. ಈ ಬಟನ್ ಕ್ಲಿಕ್ ಮಾಡುವಾಗ ಎಚ್ಚರಿಕೆಯಿಂದಿರಿ, ಏಕೆಂದರೆ ಇದು ಸಂಪೂರ್ಣ ಕ್ಯಾಟಲಾಗ್ ಮತ್ತು ಅದರ ಎಲ್ಲಾ ಪುಟಗಳನ್ನು ಶಾಶ್ವತವಾಗಿ ಅಳಿಸುತ್ತದೆ. ಪುಟಗಳನ್ನು ಸೇರಿಸಲು ಆಡ್ ಪೇಜ್ ಬಟನ್ ಕ್ಲಿಕ್ ಮಾಡಿ. ಈ ಆಯ್ಕೆ ಬಳಸಿ ಪಿಡಿಎಫ್ ಫೈಲ್ಗಳು, ಚಿತ್ರಗಳು ಮತ್ತು ವಿಡಿಯೋಗಳನ್ನು ಅಪ್ಲೋಡ್ ಮಾಡಬಹುದು. ವಿಡಿಯೋ ಫೈಲ್ಗಳು 70 ಮೆಗಾಬೈಟ್ಸ್ಗಿಂತ ಕಡಿಮೆ ಇರಬೇಕು. ಅಪ್ಲೋಡ್ ಮಾಡಿದ ನಂತರ ಸಿಸ್ಟಮ್ ಫೈಲ್ಗಳನ್ನು ಪ್ರೋಸೆಸ್ ಮಾಡುತ್ತದೆ. ಪ್ರೊಸೆಸಿಂಗ್ ಮುಗಿಯುವವರೆಗೆ ದಯವಿಟ್ಟು ಕಾಯಿರಿ. ಮುಂದೆ ಸೆಲೆಕ್ಟ್ ಐಟಮ್ಸ್ ಬಟನ್ ಇದೆ. ಅದನ್ನು ಕ್ಲಿಕ್ ಮಾಡಿ ನಂತರ ನೀವು ಬೇಕಾದ ಪುಟಗಳನ್ನು ಆಯ್ಕೆ ಮಾಡಿ. ಪುಟಗಳನ್ನು ಆಯ್ಕೆ ಮಾಡಿದ ನಂತರ ಅವುಗಳನ್ನು ಅಳಿಸಲು ಆಯ್ಕೆ ಮಾಡಿ. ಈ ಆಯ್ಕೆಯನ್ನು ಕ್ಲಿಕ್ ಮಾಡಿದರೆ ಆಯ್ಕೆ ಮಾಡಿದ ಎಲ್ಲಾ ಪುಟಗಳು ಅಳಿಸಲಾಗುತ್ತದೆ. ಅಳಿಸಿದ ನಂತರ ಸೆಲೆಕ್ಟ್ ಐಟಮ್ಸ್ ಬಟನ್ ಮತ್ತೆ ಕ್ಲಿಕ್ ಮಾಡಿ ಆಯ್ಕೆ ಮೋಡ್ ಅನ್ನು ನಿಷ್ಕ್ರಿಯಗೊಳಿಸಿ. ನೀವು ಮಾಡಿದ ಬದಲಾವಣೆಗಳನ್ನು ಉಳಿಸಲು ಮರೆಯಬೇಡಿ. ಸೇವ್ ಬಟನ್ ಕ್ಲಿಕ್ ಮಾಡಿ, ಇಲ್ಲದಿದ್ದರೆ ಎಲ್ಲಾ ಹಿಂದಿನ ಸ್ಥಿತಿಗೆ ಮರಳುತ್ತದೆ. ಮತ್ತೊಂದು ಉಪಯುಕ್ತ ಫೀಚರ್ ಇದೆ. ನೀವು ಯಾವ ಪುಟವನ್ನಾದರೂ ಡ್ರ್ಯಾಗ್ ಮಾಡಿ ಪುಟಗಳ ಕ್ರಮವನ್ನು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಬದಲಾಯಿಸಬಹುದು. ಪುಟಗಳನ್ನು ಮರುಕ್ರಮಗೊಳಿಸಿದ ನಂತರ ಸೇವ್ ಬಟನ್ ಕ್ಲಿಕ್ ಮಾಡಿ. ಈ ಫೀಚರ್ಗಳನ್ನು ಹೇಗೆ ಬಳಸುವುದು ಎಂಬುದು ಈಗ ನಿಮಗೆ ಗೊತ್ತಾಗಿದೆ. ಆದ್ದರಿಂದ ಇಂದು ನಿಮ್ಮ ಕ್ಯಾಟಲಾಗ್ಗಳನ್ನು ನಿರ್ವಹಿಸಲು ಪ್ರಾರಂಭಿಸಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹೊಸ ಅಪ್ಡೇಟ್ಗಳನ್ನು ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಲು ಮರೆಯಬೇಡಿ.